ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕದ್ರಿ? ಇವತ್ತು ಮೇನ್ ರೋಡಲ್ಲೇ ಇದ್ದೀನಿ. ಬೈಪನಹಳ್ಳಿ ಮೆಟ್ರೋಗೆ ಹೋಗೋ ನಿಲ್ದಾಣ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಇದು ನೋಡಿ. ಸ್ವಾಮಿ ವಿವೇಕಾನಂದ ಹಲ್ಸೂರ್ಗೆ ಹೋಗಿದ್ದೆ, ಹಂಗೆ ಒಬ್ಬರನ್ನ ಇಲ್ಲಿ ಡ್ರಾಪ್ ಮಾಡಿದೆ. ಸರಿ ಆಯಿತು, ಯಾವ್ದಾರ ಗೊತ್ತಾಯ್ತು ನಮಗೆ ಇಲ್ಲಿ ಗಾಡಿ ನಿಲ್ಸಿದ್ರೆ ಸುಮಾರು ಹೊತ್ತು ಇಲ್ಲಿ ಪೊಲೀಸವ್ರು ಬರ್ತಾರೆ. ಆ ಗಾಡಿ ಅವನದು ಯಾಕೆ ಹಂಗೆ ಆರು ನೋಡಿದ್ದಾನೋ, ಸಿಗ್ನಲ್ ಇದ್ರೂ ಆರು ನೋಡ್ಕೊಂಡಾಯ್ತು ಅವನು ಹಂಗೆ. ಇದು ಬಂದ್ಬಿಟ್ಟು NGF ಸಿಗ್ನಲ್ ಅಂತ. ರೈಟ್ ತೊಗೊಂಡ್ರೆ HL ಕಡೆಗೆ ಹೋಗೋದು. ಆ ಸಿಗ್ನಲಿಂದ ರೈಟ್ ತೊಗೊಳ್ಳೋದು ನೋಡಿ. ಆ ಗಾಡಿಗಳೆಲ್ಲ ರೈಟ್ಗೆ ಹೋಗ್ತಾರೆ. ಅದು ಬಂದು HLಗೆ ಹೋಗೋದು. ನಾವೆಲ್ಲ ಅಂತ ಕೇಳ್ತೀರಾ? ನಾವು ಬೈಪನಹಳ್ಳಿ ಮೆಟ್ರಾಗೆ ಹೋಗ್ತಾರೆ, ಅದು ಬೇರೆ ಎಲ್ಲ ಹೋಯ್ತಾ ಇಲ್ಲ. ಇವಾಗ ನಾನೊಂದು 13 ವರ್ಷದ ಮುಂಚೆ, ಇವಾಗ ಅಲ್ಲ ನಾನು ಹೇಳ್ತಾ ಇರೋದು, ಒಂದು 13 ವರ್ಷದ ನಾನು ಬಂದು ಆಟೋ ಓಡಿಸೋದಕ್ಕೆ ಬಂದ್ಬಿಟ್ಟು ಈ ರೋಡ್ ಹಿಂಗಿತ್ತಿಲ್ಲ ಅವಾಗ. ಇದು NGF ಬೈಪನಹಳ್ಳಿ ಮೆಟ್ರೋದು NGF ಹತ್ರ ಬರ್ತಾ ಇತ್ತು. ಈ ರೋಡ್ ನೋಡಿ ಹಿಂಗೆ ಇರ್ತಿದ್ದಿಲ್ಲ, ಹಿಂಗೆ ಬರ್ತಾ ಇದ್ದಿಲ್ಲ ನೋಡಿ. ಅಲ್ಲೊಂದು ವಾಟರ್ ಟ್ಯಾಂಕ್ ಇದೆ ನೋಡಿ. ಆ ವಾಟರ್ ಟ್ಯಾಂಕ್ ಇದು ಒಳಗಡೆ ಹಂಗೆ ಹೋಯ್ತಿದ್ದ NGF ಸಿಗ್ನಲ್ಗೆ. ಇಲ್ಲಿ ಒಂದು ರೈಲ್ವೆದೊಂದು ಬ್ರಿಡ್ಜ್ ಬರ್ತದೆ. ಈ ರೋಡ್ ಅವಾಗ ಇತ್ತಿಲ್ಲ. ಇದೆಲ್ಲ ಒಂದು ಸೈಟ್ ಖಾಲಿ ಜಾಗ. ಇದು ಒಂದು 13 ವರ್ಷದ ಹಿಂದೆ ಹೇಳ್ತಾ ಇರೋದು ನಾನು ನೋಡಿ. ಆ ವಾಟರ್ ಟ್ಯಾಂಕ್ ಇಂದ ನೋಡಿ ಹಿಂಗೆ ಈ ಬಿಲ್ಡಿಂಗ್ ಪಕ್ಕದಲ್ಲೇ ರೋಡ್ ಇತ್ತು ಹಿಂಗೆ ಒಳಗಡೆ. ಇವಾಗೆಲ್ಲ ದೊಡ್ಡ ಈ ಕಾಂಪೌಂಡ್ ಹಾಕ್ಬಿಟ್ರೆ ಹಿಂಗೆ ಬರೋದು. ಇಲ್ಲಿ ನೋಡಿ ಹಿಂಗೆ ಬರ್ತಿತ್ತು, ಸ್ಟ್ರೈಟ್ ಹಿಂಗೆ ಹೋಯ್ತಿತ್ತು ಅವಾಗ. ಇವಾಗೆಲ್ಲ ಬಂದ್ಬಿಟ್ಟು ಎಲ್ಲ ಹೊಸ ಬಂತಲ್ಲ ನೋಡಿ. ಇದು ರೈಲ್ವೆ ಸ್ಟೇಷನ್. ಅವಾಗೆಲ್ಲ ಇಷ್ಟು ಇರ್ತಿಲ್ಲ, ರೈಲ್ವೆ ಸ್ಟೇಷನ್ ಇದೆ. ಅದ್ರ ಪಕ್ಕದಲ್ಲಿರೋದು ಮೆಟ್ರೋ ಸ್ಟೇಷನ್. ಅದೊಂದು ಟ್ರೈನ್ ಬರ್ತಾ ಇದೆ. ಇಲ್ಲಿ ಕೂತು ವೆಯ್ಟ್ ಮಾಡಿ ನೋಡೋಣ ಯಾವ್ದಾರ ಆಗ್ಬೋದ. ಒಂದು 50 ರೂಪಾಯಿ 60 ರೂಪಾಯಿ ಅಷ್ಟಲಾರ್ಗು ರಜಾ. ಸರಿ, ಅದೇ ವೆಯ್ಟ್ ಮಾಡೋಣ. ಮೆಟ್ರೋ ಬೈಪನಹಳ್ಳಿಯಿಂದ ಕರೆಕ್ಟಾಗಿ ಬಾಣಸವಾಡಿ ಫೈರ್ ಫ್ಯಾಕ್ಟ್ರಿ ಹತ್ರ ಬಂದಲ್ಲಿ. ಇದು ವರ್ಮೋಸ್ ಸಿಗ್ನಲ್. ಏನು ಮಾಡೋದು, ಸುಮ್ಮನೆ ಅಲ್ಲಿಂದ ನಿಂತ್ಕೊಂಡ್ರೆ ಆಗಲ್ಲ ಬಾಣಸವಾಡಿ ಹತ್ರ. ಅದಕ್ಕೆ ಹಿಂಗೆ ಬಂದೆ. ಇಲ್ಲಿ ನೋಡಿ ನಮ್ಮ ಅಪ್ಪು ಸರ್ದು ಹೆಂಗೆ ಮಾಡಿದ್ದಾರೆ ನೋಡಿ. ಆಟೋ ಡ್ರೈವರ್ಗಳು, ಇಲ್ಲಿರೋ ಆಟೋ ಡ್ರೈವರ್ಗಳೆಲ್ಲ ಸೇರಿ ಮಾಡಿದ್ದಾರೆ ನೋಡಿ. ಸುಮಾರಿಂದ ವೆಯ್ಟ್ ಮಾಡ್ತೀನಿ, ನೋಡೋಣ ಯಾವ್ದಾರು ಸಿಗ್ಬೋದಾ ಅಂತ. ನೋಡೋಣ, ಇಲ್ಲಿ ಸುಮಾರು ಹಾಕೊಂಡು ನಿಂತ್ಕೊಳ್ಳೋಣ. ಯಾಕಂದ್ರೆ ಈ ಬಸ್ಗಳೆಲ್ಲ ಇದ್ರ ಕೆಳಗಡೆ ಹೋಯ್ತಿದೆ, ನಾನು ಇದ್ರ ಮೇಲೆ ಇರೋದು ಬ್ರಿಡ್ಜ್ ಮೇಲೆ. ಇಲ್ಲಿ ಅಷ್ಟು ಬೇಗ ಜನ ಸಿಗಲ್ಲ ಅದ್ರಲ್ಲಿ. ಆ ಕಡೆ ತೋರ್ಸೋಕ್ಕಾಗೋದು ಅಂತ ನೋಡೋಣ, ತೋರಿಸ್ಬೋದು ಅಂತ. ಎಲ್ಲ ಕೆಳಗಡೆ ಗಾಡಿಗಳು ಓಡ್ತಾ ಇರ್ತವೆ ನೋಡಿ. ಎಲ್ಲ ಇದ್ರ ಕೆಳಗಡೆ ಓಡ್ತಾ ಇರೋ, ನಾನು ಇದ್ರ ಮೇಲೆ ಇರೋದು ಬ್ರಿಡ್ಜ್. ಜನ ಕಮ್ಮಿ ಇವಾಗ. ಅದರದೊಂದು ಫೋಟೋ ತಗೊಳ್ಳೋಣ ಅಪ್ಪು ಸಾರ್ದು, ಸಖತ್ತಾಗಿದೆ ಅಲ್ವಾ? ಮಳೆ ಇಲ್ಲ ಅಂತ ಹೇಳ್ತಾರಲ್ಲ ನೋಡಿ. ಬೆಂಗಳೂರಲ್ಲಿ ಎಷ್ಟು ಮಳೆ ಇದೆ ನೋಡಿ. ಎಲ್ಲರೂ ಹೇಳ್ತಾರೆ ಬಿಸಿಲು ಇದೆ ಅಂತ. ನೋಡಿ ಮಳೆ ಸೌಂಡ್ ಕೇಳಿಸ್ತಾ ಇದೆ ಗೊತ್ತಿಲ್ಲ ನನಗೆ. ಮಳೆ ನೋಡಿ ಹೆಂಗೆ ಹೊಡಿತಿದೆ. ಎಲ್ಲ ಮಳೆಯಲ್ಲಿ ಹಂಗೆ ಎಲ್ಲರೂ ಬಂದ್ಬಿಟ್ಟು ಮಳೆಯಲ್ಲಿ ಹಂಗೆ ಸೇಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ನಾವೊಂದು ಟೀ ಕುಡಿಯೋಕೆ ಬಂದದ್ದು, ಇಲ್ಲೇ ಬಂದು ½ hour ಆಗ್ಬಿಡ್ತು ನಮಗೇನೆ. ಬಿಸ್ನೆಸ್ ಅಂತೂ ಇಲ್ಲ, ಬೆಳಗಿಂದಂತೂ 100 ರೂಪಾಯಿ ಮಾಡಿಲ್ಲ. ಆದರೆ ಬಿಸ್ನೆಸ್ ಜನ ಇಲ್ಲ. ಇದರಲ್ಲಿ ಮಳೆ ಬೇರೆ ಹೊಡಿತಾ ಇದೆ. ಏನು ತಿಂಡಿ ಹೊಡಿಬೋದು. ತುಂಬ ಸೌಂಡ್ ಬರ್ತಾ ಇದೆ.